ಆ ಪಿಂಪಲ್ ಮೇಲೆ ಈ ಕ್ರೀಮ್ನ ಹಚ್ಕೊಂಡ್ರೆ ಸಾಕು, ನಿಮ್ಮ ಪಿಂಪಲ್ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ ಒಂದೇ ದಿನ, ಒಂದೇ ಯೂಸಿಗೆ. ಈ ಪಿಂಪಲ್ನ ಡಿಸಪಿಯರ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿಯಾದ 10 ಸ್ಕಿನ್ ಕೇರ್ ರುಟೀನ್ ಬೇಡ, ಯಾವುದೇ ರೀತಿಯಾದ 10 ಪ್ರಾಡಕ್ಟ್ಸ್ ಬೇಡ, ಇಲ್ಲ ತುಂಬ ಕಾಸ್ಟ್ಲಿ ಪ್ರಾಡಕ್ಟು ಅಲ್ಲ. ಇದು ತುಂಬ ಮಿನಿಮಮ್ ಪ್ರೈಸ್ ಇರೋ ಪ್ರಾಡಕ್ಟು. ಕಾಲೇಜಿಗೆ ಹೋಗೋ ಹುಡುಗಿರಿಂದ ಹಿಡಿದು ಕೂಡ ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ನಮಸ್ಕಾರ, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ತೋರಿಸೋ ಹ್ಯಾಕ್ ಆಗಿರ್ಬೋದು, ಇಲ್ಲ ಒಂದು ಸೀಕ್ರೆಟ್ ಆಗಿರ್ಬೋದು, ಇದು ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಅದು ಎಸ್ಪೆಷಲಿ ಹುಡುಗಿರಿಗೆ ಮಾತ್ರ ಈ ಒಂದು ಸೀಕ್ರೆಟ್ ಟಿಪ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯೂಶ್ವಲಿ ಹೇಗೆ ಅಂದರೆ, ನಾವು ಇಂಪಾರ್ಟೆಂಟ್ ಫಂಕ್ಷನ್ ಇದೆ, ಇಲ್ಲ ಏನಾದರೂ ಒಂದು ನಮ್ದು ಇಂಪಾರ್ಟೆಂಟ್ ಡೇ ಇದೆ, 1-2 ಡೇಸಲ್ಲಿದೆ, ಇಲ್ಲ ನಾಳೆ ಇದೆ ಅಂದರೆ ಯೂಶ್ವಲಿ ನಮಗೆ ಪಿಂಪಲ್ ಆಗೋದು ತುಂಬ ಅಂದರೆ ತುಂಬ ಸಹಜ. ನಾವೇನೋ ಇಲ್ಲ ಕಾಲೇಜಲ್ಲಿ ಎತ್ನಿಕ್ ಡೇ ಆಗಿರ್ಬೋದು, ಇಲ್ಲ ಕಸಿನ್ಸ್ ಮ್ಯಾರೇಜ್ ಆಗಿರ್ಬೋದು, ಇಲ್ಲ ಏನೇ ಒಂದು ಫಂಕ್ಷನ್ ಇದ್ರೂ ನಮಗೆ ಪಿಂಪಲ್ ಆ ಹಿಂದಿನ ದಿನ ಇಲ್ಲ 1-2 ದಿನದ ಹಿಂದೆ ಪಿಂಪಲ್ ಆಗೋದು ತುಂಬ ಅಂದರೆ ತುಂಬ ನಾರ್ಮಲ್. ಅದು ಎಲ್ಲರೂ ಆ ಥರದನ್ನ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ. ಆವಾಗ ನಾವೇನು ಮಾಡ್ತೀವಿ ಅಂದರೆ, ಮಾರ್ಕೆಟಲ್ಲಿ ಹಲವಾರು ಪ್ರಾಡಕ್ಟ್ಸ್ ಇರುತ್ತೆ, ಹಲವಾರು ಕೆಮಿಕಲ್ಸ್ ಇರುತ್ತೆ. ಅದನ್ನೆಲ್ಲ ನಾವು ಎಕ್ಸ್ಪ್ಲೋರ್ ಮಾಡಿ ನಮ್ಮ ಮುಖದ ಮೇಲೆ ಏನೂ ಯೋಚನೆ ಮಾಡ್ದಲೇ ಅದು ನಮ್ಮ ಸ್ಕಿನ್ಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ಮಾರ್ಕೆಟಲ್ಲಿ ಇರೋ ಅವೈಲಬಲ್ ಪ್ರಾಡಕ್ಟ್ಸ್ನೆಲ್ಲ ಟ್ರೈ ಮಾಡ್ತೀವಿ. ಅದನ್ನೆಲ್ಲ ನಮ್ಮ ಮುಖಕ್ಕೆ ಹಚ್ತೀವಿ. ಅದರಿಂದ ಪಿಂಪಲ್ ಇನ್ನೂ ದೊಡ್ಡದಾಗುತ್ತೆ ಹೊರತು ಅದನ್ನು ಕಮ್ಮಿ ಆಗಲ್ಲ. ಆಮೇಲೆ ಯಾವುದೇ ಸ್ಕಿನ್ ಕೇರ್ ಆದ್ರೂ ನೀವು ಅಟ್ಲೀಸ್ಟ್ ಒಂದು 7-10 ಡೇಸ್ ಫಾಲೋ ಮಾಡಿದರೆ ಅಷ್ಟೇ ನಿಮಗೆ ಆ ಪಿಂಪಲ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದೇ ಸಲ ಹಚ್ಚಿದ ತಕ್ಷಣ ನನ್ನ ಪಿಂಪಲ್ ಹೋಗ್ಬಿಡ್ಬೇಕು, ನನ್ನ ಪಿಂಪಲ್ ಫುಲ್ಲು ಡಿಸಪಿಯರ್ ಆಗಿಬಿಡ್ಬೇಕು ಅಂದರೆ ಅದು ಚಾನ್ಸೇ ಇಲ್ಲ. ಬಟ್ ನಾನಿವತ್ತು ನಿಮಗೆ ತೋರಿಸೋ ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡಿದ್ರೆ ಒಂದೇ ದಿನದಲ್ಲಿ ನಿಮ್ಮ ಪಿಂಪಲ್ ಹೋಗುತ್ತೆ. ಎಸ್, ನಾನು ನಿಮಗೆ ತೋರಿಸ್ತಿರೋದು ಇವತ್ತು ಒಂದೇ ಪ್ರಾಡಕ್ಟ್. ನೀವು ಅದನ್ನು ಅಪ್ಲೈ ಮಾಡಿದ್ರೆ ನಿಮ್ಮ ಪಿಂಪಲ್ ಒಂದೇ ದಿನದಲ್ಲಿ ಕಂಪ್ಲೀಟಾಗಿ ಹೋಗುತ್ತೆ ವಿತೌಟ್ ಎನಿ ಮಾರ್ಕ್ಸ್. ನಂಬ್ತೀರಾ? ಹೌದು, ನಾನಿವತ್ತು ನಿಮಗೆ ತೋರಿಸ್ತಿರೋದು ಇದೇ ಸೀಕ್ರೆಟ್ ಟಿಪ್. ನಾನು ಇಲ್ಲಿ ನಿಮಗೆ ತೋರಿಸೋದು ಒಂದೇ ಒಂದು ಪ್ರಾಡಕ್ಟು. ನೀವು ಅದನ್ನು ಯೂಸ್ ಮಾಡಿದ್ರೆ ನಿಮ್ಮ ಪಿಂಪಲು 1 ನೈಟಲ್ಲಿ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ. ಸೊ ಅದು ಯಾವ ಪ್ರಾಡಕ್ಟ್ ಅಂತ ನೋಡೋಣ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ನನ್ನ ಸ್ಕಿನ್ ಕೇರ್ ಆಗಲಿ ಹೇರ್ ಕೇರ್ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ, ಇಲ್ಲ ಯಾವುದಾದ್ರು ಪ್ರಾಡಕ್ಟ್ಸಿನ ಲಿಂಕ್ ಬೇಕಾಗಿದ್ದರೆ, ಇಲ್ಲ ನಾನು ಯಾವುದಾದ್ರು ಸ್ಕಿನ್ ಕೇರ್ ತೋರಿಸ್ಬೇಕು, ಇಲ್ಲ ಹೇರ್ ಕೇರ್ ನಿಮಗೆ ತೋರಿಸ್ಬೇಕು ಅಂತ ಇದ್ದರೆ ನೀವು ನನಗೆ ಅದನ್ನ ಕಾಮೆಂಟ್ಸಲ್ಲಿ ಹೇಳ್ಬೋದು. ಭಾಳಷ್ಟು ಜನಕ್ಕೆ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ನಾನು 1-2 ದಿನದಲ್ಲಿ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಅಂತ ಹೇಳಿ ತುಂಬ ರೆಡಿ ಆಗೋದು, ಅದಕ್ಕೆ ಡ್ರೆಸ್ ತೊಗೊಳ್ಳೋದು, ಮೇಕಪ್ ಆಗಿರಲಿ, ಜುವೆಲ್ಸ್ ಆಗಿರಲಿ, ಇದೆಲ್ಲ ತುಂಬ ಆರ್ಗನೈಸ್ ಆಗಿ ಎಲ್ಲ ಮಾಡ್ತಿರ್ತೀವಿ. ಬಟ್ ಸಡನ್ನಾಗಿ ಇನ್ನೇನು 2 ದಿನ ಇದೆ, ಇಲ್ಲ 1 ದಿನ ಇದೆ ಅಂದಾಗ ನಮಗೆ ಪಿಂಪಲ್ ಬರುತ್ತೆ. ಸೊ ಇದರಿಂದ ನಮಗೊಂಥರ ಕಾನ್ಫಿಡೆನ್ಸ್ ಲೋ ಆಗ್ಬೋದು, ಇಲ್ಲ ತುಂಬ ಕಾನ್ಷಿಯಸ್ ಆಗಿಬಿಡ್ತೀವಿ, ಪಿಂಪಲ್ ಇದೆ ನಮಗೆ ಅಂತ ತುಂಬ ಕಾನ್ಷಿಯಸ್ ಆಗಿಬಿಡ್ತೀವಿ. ಸೊ ಇದನ್ನೆಲ್ಲ ಅವಾಯ್ಡ್ ಹೇಗೆ ಮಾಡೋದು ಅಂದರೆ, ಇವತ್ತು ನಾನು ನಿಮಗೆ ತೋರಿಸ್ತಿರೋ ಒಂದು ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರೆ ನಿಜವಾಗ್ಲೂ ನಿಮ್ಮ ಪಿಂಪಲ್ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ ವಿತೌಟ್ ಲೀವಿಂಗ್ ಎನಿ ಮಾರ್ಕ್. ಈ ಪಿಂಪಲ್ನ ಡಿಸಪಿಯರ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿಯಾದ 10 ಸ್ಕಿನ್ ಕೇರ್ ರುಟೀನ್ ಬೇಡ, ಯಾವುದೇ ರೀತಿಯಾದ 10 ಪ್ರಾಡಕ್ಟ್ಸ್ ಬೇಡ, ಇಲ್ಲ ತುಂಬ ಕಾಸ್ಟ್ಲಿ ಪ್ರಾಡಕ್ಟು ಅಲ್ಲ. ಇದು ತುಂಬ ಮಿನಿಮಮ್ ಪ್ರೈಸ್ ಇರೋ ಪ್ರಾಡಕ್ಟು. ಕಾಲೇಜಿಗೆ ಹೋಗೋ ಹುಡುಗಿರಿಂದ ಹಿಡಿದು ಕೂಡ ಈ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಇದು ತುಂಬ ಕಾಸ್ಟ್ಲಿ ಪ್ರಾಡಕ್ಟು ಅಲ್ಲ, ಆ್ಯಂಡ್ ಇಟ್ ಈಸ್ ಅವೈಲಬಲ್ ಎವ್ರಿವೇರ್ ಇನ್ ಎವ್ರಿ ಶಾಪ್. ಈ ಪ್ರಾಡಕ್ಟ್ ನಿಮಗೆ ಎಲ್ಲ ಶಾಪಲ್ಲೂ ಸಿಗುತ್ತೆ, ಎಲ್ಲ ಕಡೆಯೂ ಸಿಗುತ್ತೆ. ಆಮೇಲೆ ಇನ್ನೊಂದು ಬೆಸ್ಟ್ ಥಿಂಗ್ ಅಬೌಟ್ ಈ ಪ್ರಾಡಕ್ಟ್ ಏನಂದರೆ, ಪಿಂಪಲ್ನ ಡಿಸಪಿಯರ್ ಮಾಡೋದ್ರ ಜೊತೆಗೆ ಯಾವುದೇ ರೀತಿಯಾದ ಮಾರ್ಕ್ಸ್ನ ಕೂಡ ಬಿಡಲ್ಲ. ವಿತಿನ್ 2-3 ಡೇಸ್ ನಿಮಗೆ ಪಿಂಪಲ್ ಸಮೇತ ಮಾರ್ಕ್ಸ್ ಕೂಡ ಹೋಗುತ್ತೆ. ಪಿಂಪಲ್ ಒಂದೇ ದಿನದಲ್ಲಿ ಡಿಸಪಿಯರ್ ಆಗುತ್ತೆ, ಅದು ಮಾರ್ಕ್ಸ್ 1-2 ಡೇಸ್ ತೊಗೊಳುತ್ತೆ. ಡಿಪೆಂಡಿಂಗ್ ಆನ್ ದ ಸೈಜ್ ಆಫ್ ದ ಪಿಂಪಲ್ ಮಾರ್ಕ್ ಕೂಡ ಹೋಗುತ್ತೆ. ಸೊ ನಿಮಗೆ 2-3 ಡೇಸಲ್ಲೇ ಮುಖದಲ್ಲಿ ಪಿಂಪಲ್ ಜೊತೆಗೆ
ಯಾವುದೇ ರೀತಿಯಾದ ಪಿಂಪಲ್ ಇಂದ ಕಲೆನೂ ಕೂಡ ಉಳಿಯಲ್ಲ. ನಾನು ಇವತ್ತು ತೋರಿಸ್ತಿರೋ ಪ್ರಾಡಕ್ಟಲ್ಲಿ ಯೂಸ್ ಮಾಡಿದ್ರೆ ಯಾಕೆ ನಿಮ್ಮ ಪಿಂಪಲ್ಲು ಮತ್ತು ಮಾರ್ಕ್ ಹೋಗುತ್ತೆ ಅಂದರೆ ಅದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ವಿಟಮಿನ್ ಇದೆ. ಸೊ ನೀವು ಅದನ್ನು ಹಚ್ಚಿದಾಗ ಪಿಂಪಲ್ ಜೊತೆಗೆ ಆ ಮಾರ್ಕೂ ಕೂಡ ಹೋಗ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಯಾವುದ್ಯಾವುದೋ ಕೆಮಿಕಲ್ ಇರೋ ಪ್ರಾಡಕ್ಟ್ಸು ಇಲ್ಲ ಆ್ಯಸಿಡ್ಗಳಿರೋ ಪ್ರಾಡಕ್ಟ್ಸ್ನ ಹಚ್ಚಿ ನಮ್ಮ ಮುಖನ ಹಾಳು ಮಾಡ್ಕೊಳ್ಳೋ ಬದಲು ನಾನು ತೋರಿಸಿರೋ ಪ್ರಾಡಕ್ಟ್ನ ನೀವು ಹಚ್ಚಿ ನಿಮಗೆ ರಿಸಲ್ಟ್ಸ್ ಒಂದೇ ದಿನದಲ್ಲಿ ಗೊತ್ತಾಗುತ್ತೆ. ಜಾಸ್ತಿ ನೀವು ಅದನ್ನು ಹಚ್ತಾನೆ ಇರಬೇಕು ರೆಗ್ಯುಲರಾಗಿ ಅಂತಲೂ ಏನಿಲ್ಲ. ನಿಮಗೆ ಯಾವಾಗ ಪಿಂಪಲ್ ಬರುತ್ತೆ ಆ ಪಿಂಪಲ್ ಮೇಲೆ ಈ ಕ್ರೀಮ್ನ ಹಚ್ಕೊಂಡ್ರೆ ಸಾಕು, ನಿಮ್ಮ ಪಿಂಪಲ್ ಕಂಪ್ಲೀಟಾಗಿ ಡಿಸಪಿಯರ್ ಆಗುತ್ತೆ ಒಂದೇ ದಿನ ಒಂದೇ ಯೂಸಿಗೆ. ನಾನಿವತ್ತು ತೋರಿಸ್ತಿರೋ ಪ್ರಾಡಕ್ಟಲ್ಲಿ ವಿಟಮಿನ್ B3 ಇದೆ. ಅದ್ರ ಜೊತೆಗೆ ನಾವು ಸೈಂಟಿಫಿಕ್ ರೀಸನ್ ಏನಂತ ತಿಳ್ಕೊಬೇಕು, ಯಾಕೆ ಈ ಕ್ರೀಮ್ ಹಚ್ಚಿದ್ರೆ ನಮಗೆ ಪಿಂಪಲ್ ಒಂದೇ ದಿನದಲ್ಲಿ ಹೋಗುತ್ತೆ ಅಂದರೆ ಈ ಕ್ರೀಮಲ್ಲಿ ನಿಯಾಸಿನಮೈಡ್ ಇದೆ. ಸೊ ಹಾಗಾಗಿ ನಮ್ಮ ಪಿಂಪಲ್ನ ಕಂಪ್ಲೀಟಾಗಿ ಇದು ಡಿಸಪಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕ್ರೀಮು ನಮ್ಮ ಫೇಸಲ್ಲಿ ಯಾವುದೇ ರೀತಿಯಾದ ಅಡಿಷನಲ್ ಆಯಿಲ್ ಸೆಗ್ರಿಗೇಷನ್ನ ಕೂಡ ಸ್ಟಾಪ್ ಮಾಡುತ್ತೆ. ಸೊ ಅವಾಗಿಂದ ಈ ಕ್ರೀಮ್ ಅದು ಮಾಡುತ್ತೆ ಅಂತಲೇ ಹೇಳ್ತಿದ್ದೀನಿ. ಇದು ಯಾವ ಕ್ರೀಮ್ ಅಂತ ನೋಡೋಣ ಬನ್ನಿ. ಇಟ್ ಇಸ್ ನನ್ ಅದರ್ ದ್ಯಾನ್ ಗ್ಲೋ ಆ್ಯಂಡ್ ಲವ್ಲಿ. ಎಸ್, ಇದು ಒಂದೇ ಕ್ರೀಮು ನಮ್ಮ ಪಿಂಪಲ್ನ ಮತ್ತು ಕಲೆಗಳನ್ನ ತೆಗೆದಾಕುತ್ತೆ. ಪಿಂಪಲ್ನ ತೆಗೆದ್ಮೇಲೆ ಆ ಕಲೆಗಳನ್ನ ಇದ್ದಂಗೆ ಈ ಕ್ರೀಮ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅಂದರೆ ಎಕ್ಸ್ಟ್ರಾ ಮೆಲನಿನ್ ಸೆಗ್ರಿಗೇಷನ್ನ ಅವಾಯ್ಡ್ ಮಾಡುತ್ತೆ. ಸೊ ಹಾಗಾಗಿ ಪಿಂಪಲ್ ಹೋಗಿರೋ ಜಾಗದಲ್ಲಿ ನಮಗೆ ಕಲೆನೂ ಕೂಡ ಉಳಿಯಲ್ಲ. ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ ಇವಾಗ. ಪಿಂಪಲ್ ಯಾವಾಗ ಬರುತ್ತೆ ನಿಮಗೆ ಆವಾಗ ಇದ್ದು ಒಂದು ಸ್ವಲ್ಪ ಪೋರ್ಷನ್ ಬಟನ್ ಥರ ನೀವು ತೊಗೋಬೋದು. ಈ ಥರ ಬಟನ್ ಥರ ತೊಗೊಂಡು ನೀವು ಅದನ್ನು ನಿಮಗೆ ಎಲ್ಲಿ ಪಿಂಪಲ್ ಆಗಿರುತ್ತೆ ಅಲ್ಲಿ ಜಸ್ಟ್ ಅದ್ರ ಮೇಲೆ ಈ ಥರ ಇಟ್ಕೊಳ್ಳಿ. ಇಷ್ಟೇ, ಅದನ್ನು ಏನೂ ರಬ್ ಮಾಡಬೇಡಿ, ಏನು ಈ ಥರ ಉಜ್ಜೋದಾಗಲಿ ಏನೂ ಮಾಡಬೇಡಿ. ಈ ಥರ ಎಲ್ಲಿ ಪಿಂಪಲ್ ಆಗಿರುತ್ತೆ ನೀವು ಅಲ್ಲಿ ಈ ಥರ ಒಂದು ಡಾಟ್ ಥರ ಇಟ್ಕೊಂಡು ಓವರ್ ನೈಟ್ ಬಿಟ್ಟರೆ ಸಾಕು. ಡೆಫಿನೆಟ್ಲಿ ನಿಮಗೆ ಒಂದೇ ನೈಟಲ್ಲಿ ರಿಸಲ್ಟ್ಸ್ ಗೊತ್ತಾಗುತ್ತೆ. ಯೂಶ್ವಲಿ ಸ್ಕಿನ್ ಕೇರ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತೆಲ್ಲ ಏನೂ ಟೆನ್ಷನ್ ಇಲ್ಲ. ಅದನ್ನು ಜಸ್ಟು ನೀವು ಪಿಂಪಲ್ ಎಲ್ಲಾಗಿರುತ್ತೆ ಅಲ್ಲಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಡೇ ಅಷ್ಟರಲ್ಲಿ ನಿಮಗೆ ಪಿಂಪಲ್ ಚೂರು ಇರಲ್ಲ. ನೀವು ಮಲ್ಗೋಕ್ಕಿಂತ 1 ಅವರ್ ಮುಂಚೆ ಅದನ್ನು ಇಟ್ಕೊಳ್ಳಿ, ಬಿಕಾಸ್ ಅದು ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಸೊ ನೀವು 1 ಅವರ್ ಆದಮೇಲೆ ಮಲ್ಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ಪಿಂಪಲ್ ನೆಕ್ಸ್ಟ್ ಡೇಗೆ ಡಿಸಪಿಯರ್ ಆಗಿರುತ್ತೆ. ನೀವು ಫೇಸ್ ವಾಶ್ ಮಾಡಿದಾಗ ನೀವೇ ನೋಡ್ತೀರಾ ನಿಮ್ಮ ಮುಖದಲ್ಲಿ ಯಾವ ಪಿಂಪಲ್ಲು ಇರಲ್ಲ. ಲೈಟಾಗಿ ಪಿಂಪಲ್ ಇರೋ ಕಲೆ ಇರುತ್ತೆ. ಸೊ ಅದನ್ನು ನೀವು ನೆಕ್ಸ್ಟ್ ಡೇ ಮತ್ತೆ ಮಲ್ಕೋಬೇಕಾದ್ರೆ ಅದೇ ಜಾಗಕ್ಕೆ ಫೇರ್ ಆ್ಯಂಡ್ ಲವ್ಲಿ ಇಲ್ಲ ಗ್ಲೋ ಆ್ಯಂಡ್ ಲವ್ಲಿ ಅದನ್ನು ಇಟ್ಕೊಂಡು ಮಲ್ಕೊಳ್ಳಿ. ಆಮೇಲೆ ನೀವು ಇದನ್ನು ಹಚ್ಕೊಳ್ಳೋಕ್ಕೂ ಮುಂಚೆ ಮೇಕ್ ಶ್ಯೂರ್ ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಮೇಕಪ್ ಇಲ್ಲ. ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡು ನಂತರ ಈ ಕ್ರೀಮ್ನ ಹಚ್ಕೊಳ್ಳಿ. ಏನಾದರೂ ಮೇಕಪ್ ಇದ್ದರೆ ಅದನ್ನೆಲ್ಲ ತೆಗೆದುಬಿಟ್ಟು ಈ ಕ್ರೀಮ್ನ ಹಚ್ಕೊಳ್ಳಿ. ಮೇಕಪ್ ಮೇಲೆ ಈ ಕ್ರೀಮ್ನ ಹಚ್ಕೋಬೇಡಿ. ಯುವರ್ ಫೇಸ್ ಶುಡ್ ಬಿ ಕಂಪ್ಲೀಟ್ಲಿ ಫ್ರೀ ಆಫ್ ಮೇಕಪ್. ಬೇಕಾದರೆ ನೀವು ನೈಟ್ ಮಲ್ಕೋಬೇಕಾದ್ರೆ ನಾನು ಮಾಯ್ಶ್ಚರೈಸರ್ ಹಚ್ಕೊಂಡು ಮಲ್ಕೋತೀನಿ ಅನ್ನೋರು ಮಾಯ್ಶ್ಚರೈಸರ್ನ ಹಚ್ಕೊಂಡು ಬೇಕಿದ್ರೆ ಈ ಕ್ರೀಮ್ನ ಯೂಸ್ ಮಾಡ್ಬೋದು. ಬಟ್ ಜಾಸ್ತಿ ಏನು ಫೌಂಡೇಶನ್ ಆಗಲಿ ಇಲ್ಲ ಕಾಂಪ್ಯಾಕ್ಟು ಕನ್ಸೀಲರು ಆ ಥರ ಯಾವುದೇ ರೀತಿಯಾದ ಎಕ್ಸ್ಟ್ರಾ ಮೇಕಪ್ ಇಟ್ಕೊಂಡು ಈ ಕ್ರೀಮ್ನ ಹಾಕೋಬೇಡಿ. ಆ್ಯಂಡ್ ಮೋರ್ ಓವರ್ ನಾವು ಮಲ್ಕೊಳ್ಳೋಕ್ಕೂ ಮುಂಚೆ ನಮ್ಮ ಫೇಸಲ್ಲಿರೋ ಎಲ್ಲ ಮೇಕಪ್ನು ರಿಮೂವ್ ಮಾಡೇ ಮಲ್ಕೋಬೇಕು. ಸೊ ಹಾಗಾಗಿ ನಾವು ರಾತ್ರಿ ಹಚ್ಕೋತಿದ್ದೀವಿ ಇದನ್ನು. ಸೊ ಮೇಕಪ್ ಏನೂ ಇರಲ್ಲ ಮುಖದಲ್ಲಿ. ಮಾಯ್ಶ್ಚರೈಸರ್ ಬೇಕಿದ್ರೆ ನೀವು ಹಚ್ಕೊಂಡು ಮಾಯ್ಶ್ಚರೈಸರ್ ಮೇಲೆ ಈ ಕ್ರೀಮ್ನ ಹಾಕ್ಕೋಬೋದು. ಕ್ರೀಮ್ ಹಚ್ಚುವಾಗ ಮಾಡಬಾರ್ದಂಥ ತಪ್ಪುಗಳೇನೆಂದರೆ ನೀವು ಹಚ್ಚಿದ ತಕ್ಷಣ 1 ಅವರ್ ಬಿಟ್ಟು ಕ್ರೀಮ್ ಹೊಡ್ಸ್ಕೊಬಿಟ್ಟು ಇನ್ನೂ ಪಿಂಪಲ್ ಹೋಗಿಲ್ಲ ಅನ್ನೋದು. ನೋಡಿ, ಯಾವುದೇ ಕ್ರೀಮ್ ಆದ್ರೂ ನಿಮಗೆ 1 ಅವರ್ ಇಲ್ಲ 2 ಅವರಲ್ಲಿ ರಿಸಲ್ಟ್ ತೋರಿಸಲ್ಲ. ಯಾವಾಗಲೂ ಕನ್ಸಿಸ್ಟೆನ್ಸಿ ಇರಬೇಕು. ಬಟ್ ಈ ಕ್ರೀಮ್ ನಿಮಗೆ 1 ನೈಟಲ್ಲೇ ರಿಸಲ್ಟ್ ಕೊಡುತ್ತೆ. ಸೊ ಹಚ್ಚಿದ ತಕ್ಷಣ ಅರ್ಧ ಗಂಟೆಗೇ ನನ್ನ ಪಿಂಪಲ್ ಹೋಗ್ಬಿಡ್ಬೇಕು, ಮಾಯ ಆಗಿಬಿಡ್ಬೇಕಂದ್ರೆ ಅದು ಆಗಲ್ಲ. ಸೊ ನೀವು 1 ನೈಟ್ ಆದ್ರೂ ಈ ಕ್ರೀಮ್ನ ನಿಮ್ಮ ಫೇಸ್ ಮೇಲೆ ಬಿಡಬೇಕು. ಆವಾಗಷ್ಟೇ ನಿಮ್ಮ ಪಿಂಪಲ್ಲು ಕಂಪ್ಲೀಟಾಗಿ ಹೋಗೋದು. ಆದಷ್ಟು ಅವಾಯ್ಡ್ ಮಾಡಿ. ಯಾವಾಗಲೂ ಪಿಂಪಲ್ನ ಕೈಯಲ್ಲಿಂದ ಮುಟ್ಟೋದಾಗಲಿ, ಅಲ್ಲಿ ಮುಟ್ಟಿ ಮತ್ತೆ ಬೇರೆ ಕಡೆ ಮುಟ್ಟೋದು, ಇಲ್ಲಿ ಪಿಂಪಲ್ ಆಗಿದೆ ಅಂತ ಇಲ್ಲಿ ಮುಟ್ಟಿ ಅದೇ ಕೈಯಿಂದ ಬೇರೆ ಕಡೆ ಎಲ್ಲ ಮುಟ್ಕೊಂಡ್ರೆ ಅಲ್ಲೂ ಪಿಂಪಲ್ ಆಗೋ ಸಾಧ್ಯತೆ ಜಾಸ್ತಿ. ಸೊ ಆ ಥರ ಎಲ್ಲ ಮಾಡಬೇಡಿ. ಯಾವಾಗಲೂ ಪಿಂಪಲ್ನ ಕೈಯಿಂದ ಕ್ರಷ್ ಮಾಡೋದಾಗಲಿ ಇಲ್ಲ ಕಿತ್ಕೊಳ್ಳೋದಾಗಲಿ ಮತ್ತೊಂದು ದಯವಿಟ್ಟು ಮಾಡಬೇಡಿ.
ಓಕೆ, ನೋಡಿದ್ರಲ್ಲ ಹೇಗೆ ಕಾಸ್ಟ್ಲಿ ಪ್ರಾಡಕ್ಟು ಇಲ್ಲ ಕೆಮಿಕಲ್ ಪ್ರಾಡಕ್ಟ್ನ ಯೂಸ್ ಮಾಡ್ದಲೇ ಪಿಂಪಲ್ನ ಹೇಗೆ ಡಿಸಪಿಯರ್ ಮಾಡ್ಬೋದು, ಪಿಂಪಲ್ ಜೊತೆಗೆ ಅದ್ರ ಮಾರ್ಕ್ಸನ್ನು ಹೇಗೆ ಡಿಸಪಿಯರ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆಮೇಲೆ ಇಲ್ಲಿ ನಾನು ತೋರಿಸಿರೋ ಟಿಪ್ಸ್ನ ನೀವು ಟ್ರೈ ಮಾಡಿ, ನಿಮಗೆ ಡೆಫಿನೆಟ್ಲಿ ಇದು ವರ್ಕ್ ಆಗೇ ಆಗುತ್ತೆ. ಸೊ ಈ ಕ್ರೀಮ್ನ ನೀವು ಸರಿಯಾಗಿ ಬಳಸಿ, ಇದರಿಂದ ನಿಮಗೆ ನಿಜವಾಗ್ಲೂ ಬೆನಿಫಿಟ್ಸ್ ಇದೆ. ನೀವು ಇದನ್ನು ಮುಖಕ್ಕೆ ಪೂರ್ತಿ ಹಚ್ಕೊಳ್ಳೋದೇನು ಬೇಡ, ಬರೀ ಎಲ್ಲಿ ಪಿಂಪಲ್ ಇದೆ ಅಲ್ಲಿ ಹಾಕ್ಕೊಂಡ್ರೆ ಮಾತ್ರ ಸಾಕು. ನಿಮ್ಮನೇಲೂ ಈ ಕ್ರೀಮ್ ಇದ್ದರೆ ಇವತ್ತೇ ಇದನ್ನು ಟ್ರೈ ಮಾಡಿ. ನಿಮಗೇನಾದ್ರು ಪಿಂಪಲ್ ಆದರೆ ನೀವು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು. 2 ಡೇಸ್ ಬ್ಯಾಕ್ ಏನೋ ಪಿಂಪಲ್ ಇತ್ತು, ನೀವು ನೋಡ್ಬೋದು ನನಗೆ ಯಾವುದೇ ರೀತಿಯಾದ ಮಾರ್ಕ್ ಕೂಡ ಇಲ್ಲ ದಟ್ ಅಲ್ಲಿ ಪಿಂಪಲ್ ಇತ್ತು ಅಂತ ಹೇಳಿ. ಸೊ ನೀವು ಇದನ್ನ ಡೆಫಿನೆಟ್ಲಿ ಟ್ರೈ ಮಾಡಿ. ನಾನು ಈ ಕ್ರೀಮ್ನ ಅಪ್ರಾಕ್ಸಿಮೇಟ್ಲಿ 2 ಇಯರ್ಸಿಂದ ಟ್ರೈ ಮಾಡ್ತಿದ್ದೀನಿ ಈ ಟಿಪ್ನ. ನನ್ನ ಸ್ಕಿನ್ ಮುಂಚೆ ತುಂಬ ಆ್ಯಕ್ನೆ ಪ್ರೋ ಇತ್ತು, ಸ್ವಲ್ಪ ಪಿಂಪಲ್ಸ್ ಜಾಸ್ತಿ ಇತ್ತು. ಬಟ್ ಇವಾಗ ನಾನು ಸ್ಕಿನ್ ಕೇರ್ ರುಟೀನು ಮತ್ತು ಪ್ರಾಡಕ್ಟ್ಸ್ನೆಲ್ಲ ಚೇಂಜ್ ಮಾಡಿದ್ಮೇಲೆ ನನ್ನ ಸ್ಕಿನ್ ಒಂದು ಸ್ವಲ್ಪ ಪಿಂಪಲ್ ಕಮ್ಮಿ ಆಗಿದೆ. ಬರೋದೇ ಇಲ್ಲ ಅಂತ ಇಲ್ಲ, ಡೆಫಿನೆಟ್ಲಿ ಪಿಂಪಲ್ ಎಲ್ರಿಗೂ ಬಂದೇ ಬರುತ್ತೆ. ಸೊ ಬಂದಾಗೆಲ್ಲ ನಾನು ಈ ಕ್ರೀಮ್ನ ಹಚ್ಕೋತೀನಿ, ಸೊ ದಟ್ ನನ್ನ ಮುಖದಲ್ಲಿ ಯಾವುದೇ ಮಾರ್ಕ್ಸ್ ಕೂಡ ಇರಲ್ಲ. 1-2 ದಿನ ಪಿಂಪಲ್ ಇರುತ್ತೆ, ಹೋಗುತ್ತೆ, ಬಟ್ ಮಾರ್ಕ್ಸ್ ಹೋಗೋದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ನೀವು ಈ ಗ್ಲೋ ಆ್ಯಂಡ್ ಲವ್ಲಿ ಕ್ರೀಮ್ನ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ಸ್ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನನ್ನ ಸ್ಕಿನ್ ಕೇರ್ ರುಟೀನ್, ಹೇಗೆ ನಾನು ಪಿಂಪಲ್ನೆಲ್ಲ ಅವಾಯ್ಡ್ ಮಾಡಿದೆ, ಹೇಗೆ ನನ್ನ ಸ್ಕಿನ್ನು ಹೈಡ್ರೇಟ್ ಆಯಿತು, ಪಿಂಪಲ್ ಕಮ್ಮಿ ಆಯಿತು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನನ್ನ ಚಾನಲಲ್ಲಿ ಆಲ್ರೆಡಿ ನಾನು ಸ್ಕಿನ್ ಕೇರ್ ರುಟೀನ್, ಸ್ಕಿನ್ ಕೇರ್ ವೀಡಿಯೋಸ್, ಆಮೇಲೆ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನೀವು ಹೋಗಿ ಅಲ್ಲಿ ಚೆಕ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.